ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಇವಾಗ ಒಂದು 2-3 ದಿನ ಅದಕ್ಕಿಂತ ಹಿಂದೆಯಿಂದಲೂ ಏನಂತ ಹೇಳಿದರೆ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಆಲ್ಮೋಸ್ಟ್ ಅಲ್ಲೂ ತುಂಬ ಪ್ರಪಂಚದಾದ್ಯಂತ ಇವರೊಂದು ವಿಷಯವನ್ನು ಮಾತಾಡ್ತಾ ಇದ್ದಾರೆ. ಇನ್ನೊಂದೇನಂತ ಹೇಳಿದರೆ ಇವಾಗ ಕಳೆದ ಒಂದು 2 ದಿನದಿಂದ ಒಬ್ಬರ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ ಅಂದರೆ ಇನ್ಫ್ಲುಯೆನ್ಸರ್ ಬಗ್ಗೆ ಒಂದು ತುಂಬಾ ಸ್ಟೋರಿ ಹರಿದಾಡ್ತಾ ಇದೆ. ಅದನ್ನು ನೀವು ನೋಡಿರ್ತೀರ, ಮೇ ಬಿ ಕೇಳಿರ್ತೀರ. ಸೊ ಗೊತ್ತಿಲ್ಲ ಅನ್ನೋರು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬೋದು ಅವರು ಯಾರು, ಯಾವೊಂದು ಇನ್ಫ್ಲುಯೆನ್ಸರ್, ಅವ್ರ ಸ್ಟೋರಿ ಏನಿದೆ, ಏನಕ್ಕೆ ಪ್ರಪಂಚದಾದ್ಯಂತ ಅವರನ್ನು ಜನ ಇವತ್ತಿಗೂ ನೆನಪಿಸ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನಾನಿಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ. ಸೊ ಇವರ ಹೆಸರು ಬಂದು ಬಿಬೇಕ್ ಅಂತ ಹೇಳಿಬಿಟ್ಟು, ಇವರ ಪತ್ನಿ ಬಂದುಬಿಟ್ಟು ಶ್ರೀಜಾ ಅಂತ ಹೇಳಿಬಿಟ್ಟು, ಇವರು ಏನಂತ ಹೇಳಿದರೆ ಬೇಸಿಕ್ಲಿ ನೇಪಾಳದವ್ರು ಇದ್ದಾರೆ. ಅಂದರೆ ಬಿಬೇಕ್ ಅವರ ತಾಯಿ ಬಂದು ನೇಪಾಳದವ್ರು ಇದ್ದಾರೆ. ಸೊ ಇವರ ಒಂದು ವಿದ್ಯಾಭ್ಯಾಸ ನೋಡೋದಾಯಿತು ಅಂತೇಳಿದರೆ ಇವರು PhD ಮಾಡ್ಕೊಂಡಿದ್ದಾರೆ. PhD ಮಾಡಿಕೊಂಡು ಸೊ ಅಲ್ಲಿ ಇವರಿಗೆ ಒಂದು ಒಬ್ಬರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ಪು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ಶ್ರೀಜಾ ಅಂತ ಏನು ಇವರ ಪತ್ನಿ ಇದ್ದಾರಲ್ವ, ಸೊ ಅವರ ಜೊತೆ ಒಂದು ಪ್ರೀತಿ ಆಗುತ್ತೆ. 6 ವರ್ಷ ಇವರಿಬ್ಬರು ಪ್ರೀತಿನ ಮಾಡಿಬಿಟ್ಟು ಮದುವೆ ಆಗ್ತಾರೆ. ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಇವರಿಗೆ ಬ್ರೈನ್ ಕ್ಯಾನ್ಸರ್ ಇದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಬಟ್ ಇವ್ರು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ದೊಡ್ಡ ಒಂದು ಇದನ್ನು ಕ್ರಿಯೇಟ್ ಮಾಡಿರ್ತಾರೆ. ಬಿಬೇಕ್ ಅಂತ ಹೇಳಿದರೆ ಇವತ್ತು ಅವ್ರ ಹೆಸರುಗಳಲ್ಲಿ ಎಷ್ಟೋ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿದೆ. ಪ್ರಪಂಚದಾದ್ಯಂತ ಇವರು ಮಾತಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಅತಿ ದೊಡ್ಡ ಫ್ರೀಲಾನ್ಸರ್ ಆಗಿ ಇವರು ಕೆಲಸವನ್ನು ಮಾಡಿದ್ದಾರೆ. ಇವರು PhDನ ಮುಗಿಸ್ತಿದ್ದಾರೆ, PhD ಮುಗಿಸ್ಕೊಂಡಿದ್ದಾರೆ. ಸೊ ಇವರು ಮದುವೆ ಆಗಿ ಒಂದು ಸ್ವಲ್ಪ ದಿನದಲ್ಲಿ ಇವರಿಗೆ ಬ್ರೈನ್ ಕ್ಯಾನ್ಸರ್ ಬಂದು 4th ಸ್ಟೇಜಲ್ಲಿದೆ ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ. ಸೊ ಆವಾಗ ಇವತ್ತು ನಾವು ನೋಡ್ತೀವಿ, ತುಂಬ ನಮ್ಮ ಕಣ್ಣು ಮುಂದೆನೇ ಬಂದು ಹೋಗ್ತಾ ಇರುತ್ತೆ, ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಇವತ್ತು ಮದುವೆ ಆಗಿ ನಾಳೆ ಡೈವರ್ಸ್ ಆಗೋವಂಥವ್ರು ಎಷ್ಟೋ ಜನನ ನಾವು ಕಣ್ಮುಂದೆ ನೋಡಿರ್ತೀವಿ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ. ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಏನೋ ಒಂದು ಕಾರಣಕ್ಕೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಬಿಟ್ಟೋಗೋರು ಒಂದು ಕಡೆ, ಆದರೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಬಿಟ್ಟೋಗೋರನ್ನ ನಾವು ನೋಡಿರ್ತೀವಿ. ಆದರೆ ಇವರ ಪ್ರೀತಿ ಬಂದು ಇಡೀ ಜಗತ್ತಿನೇ ಮಾತಾಡ್ತಾ ಇದೆ. ಅಂದರೆ ನೀವು ನೋಡ್ತಿರ್ಬೋದು ತುಂಬ ಚಾನಲ್ಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವಾಗಿನ ಕಾಲದ ರಾಧಾಕೃಷ್ಣ ಅಂತ ಕರಿತಾ ಇದ್ದಾರೆ ಅವರನ್ನು. ಏನಕ್ಕೆ ಅಂತೇಳಿದರೆ ಅವಳು ಬ್ರೈನ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಸೊ ಅವಳು ಬಿಬೇಕ್ ಅವ್ರನ್ನ ಯಾವ ರೀತಿ ಆರೈಕೆ ಮಾಡ್ತಾರೆ ಅಂತ ಹೇಳಿದರೆ, ನೀವು ಯಾವುದಾದ್ರು ಪೇಜಲ್ಲಿ ಹೋಗಿ ನೋಡ್ಬೋದು. ಒಂದು ಸಣ್ಣ ಮಗುವಿನ ರೀತಿ ಅವಳು ಆರೈಕೆ ಮಾಡ್ತಾಳೆ. ಪ್ರತಿಯೊಂದರಲ್ಲೂ ಒಂದು ಹಾಸ್ಪಿಟಲಿಂದ ಹಿಡಿದು ಅವ್ರಿಗೊಂದು ಟ್ರೀಟ್ಮೆಂಟಿಂದ ಹಿಡಿದು ನಾವು ಮಕ್ಕಳಿಗೆ ಹೇಗೆ ಅವ್ರ ಮೈಂಡಲ್ಲಿ ಒಂದು ಏನಂತ ಹೇಳಿದರೆ ಈ ಫೀಲಿಂಗ್ ಬರಬಾರ್ದು, ನನಗೆ ಹುಷಾರಿಲ್ಲ ಅನ್ನೋದು ಬರಬಾರ್ದು, ನನಗೆ ಕಾಯಿಲೆ ಇದೆ ಅನ್ನೋದು ಬರಬಾರ್ದು ಅಂತ ಹೇಳ್ಬಿಟ್ಟು ಅವರೊಂದು ಡಿಪ್ರೆಷನ್ನಿಗೆ ಒಳಗಾಗ್ದಲೆ ಸೊ ಅವರ ಪ್ರತಿ ಹೆಜ್ಜೆಗೂ ತುಂಬ ಅಂದರೆ ತುಂಬ ಸಫರ್ ಪಟ್ಟು ಅವ್ರನ್ನ ಕಾಪಾಡ್ಕೋಬೇಕು ಅಂತ ನೋಡ್ತಾಳೆ. ಸೊ ಇವಾಗ 2 ದಿನದ ಹಿಂದೆ ಅವರು ನಮ್ಮ ಜೊತೆ ಇರೋದಿಲ್ಲ. ಬಟ್ ಇದನ್ನು ಯಾವುದೇ ಒಂದು ಅವರ ಒಂದು ಖಾತೆಯಲ್ಲಿ ಅವರು ಹಾಕ್ಕೊಂಡಿರೋದಿಲ್ಲ. ಇಡೀ ಪ್ರಪಂಚನೇ ಇದ್ರ ಬಗ್ಗೆ ನೋಡ್ತಾ ಇರುತ್ತೆ. ಬಿಬೇಕ್ ಅವ್ರು ಇದ್ದಾರೋ ಇಲ್ವೋ ಅಂತ, ಇಲ್ಲ ಅನ್ನೋ ಒಂದು ಸುದ್ದಿ ಬರುತ್ತೆ. ಬಟ್ ಇಲ್ಲ ಅನ್ನೋದಾದರೆ ಅವರ ಪತ್ನಿಯ ಒಂದು ಇದರಲ್ಲಿ ಬಂದಿಲ್ಲ ಅನ್ನೋದಿರುತ್ತೆ. ಸೊ ಫೈನಲಿ ಅವರು ಬಿಬೇಕ್ ಅವರು ಇಲ್ಲ, ಡೆತ್ ಆಗಿದ್ದಾರೆ ಅನ್ನೋ ಒಂದು ವಿಡಿಯೋನು ಎಲ್ಲ ಕಡೆನೂ ಹರಿದಾಡ್ತಾ ಇದೆ. ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬಂದಿದೆ. ಸೊ ಇವತ್ತು ನಾವು ಹೇಳ್ಬೋದು ಅಷ್ಟು ಓದಿದ್ದಾರೆ, ಇಷ್ಟು ಓದಿದ್ದಾರೆ, ಏನು ಬಂತು ಅಂತ ಹೇಳ್ಬಿಟ್ಟು ಇಂಥವ್ರು ನಮಗೆ ಇನ್ಸ್ಪಿರೇಷನ್ ಆಗ್ತಾರೆ. ಅವಳು ಪ್ರೀತಿಸಿ ಮದುವೆ ಆಗಿ ಸೊ ಅವಳು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಹೇಗೆ ಕಾಪಾಡ್ಕೊಂಡಿದ್ದಾಳೆ ಗಂಡನ ಅಂತ ಹೇಳಿದರೆ, ಕೊನೆ ಮೂಮೆಂಟ್ ಅವ್ರಿಗೆ ಏನಾದರೂ ಸರ್ವೈವಲ್ ಆಗ್ಬೋದು. ಕ್ಯಾನ್ಸರ್ ಸರ್ವೈವಲ್ ಆಗಿರೋರು ಇವತ್ತಿಗೂ ತುಂಬ ಜನ ಇದ್ದಾರೆ. ಬಟ್ ಇವ್ರಿಗೆ ಬಂದಿದ್ದು 4th ಸ್ಟೇಜಲ್ಲಿ ಗೊತ್ತಾಗಿದೆ. ಅದಕ್ಕಿಂತ ಬಿಫೋರ್ ದಟ್ ಇವ್ರಿಗೆ ಗೊತ್ತಾಗಿಲ್ಲ. 4th ಸ್ಟೇಜಲ್ಲಿ ಗೊತ್ತಾಗಿರೋದ್ರಿಂದ ಅವಳು ತುಂಬಾ ಎಫರ್ಟ್ ಹಾಕಿಬಿಟ್ಟು ಒಂದು ಮಗುವಿನ ರೀತಿ ಆರೈಕೆ ಮಾಡ್ತಾಳೆ. ಬಟ್ ಕೊನೆಗೂ ಅವ್ರನ್ನ ಉಳಿಸ್ಕೊಳೋದಕ್ಕೆ ಆಗೋದಿಲ್ಲ. ಇಂಥವ್ರು ಇವತ್ತು ನಾವು ಕಚ್ಚಾಡ್ಕೊಂಡು ಏನೋ ಇದು ಮಾಡಿಕೊಂಡು ಬಿಟ್ಟು ಹೋಗ್ತೀವಿ. ಜೀವನನೇ ಬೇಡ ನಮಗೆ, ಮದುವೆನೇ ಬೇಡ, ಮದುವೆ ಆಗ್ಬಿಟ್ಟು ಎಲ್ಲರಿಗೂ ನೋವು ಕೊಟ್ಟು ಹೋಗ್ತಾರಲ್ವ, ಅಂಥವ್ರಿಗೆ ಇವ್ರದ್ದೊಂದು ಮಾದರಿ ಅಂತ ಹೇಳ್ಬೋದು. ಇದನ್ನು ನಾನು ಹೇಳ್ತಾ ಇಲ್ಲ, ಇಡೀ ಜಗತ್ತೇ ಹೇಳ್ತಾ ಇದೆ. ಸೊ ಇವತ್ತಿನ ಒಂದು ನನ್ನ ವಿಡಿಯೋದಲ್ಲಿ ಇವ್ರ ಬಗ್ಗೆ ನಂದು ಬಿಬೇಕ್ ಅವ್ರ ಬಗ್ಗೆನೇ ನನ್ನ ವಿಡಿಯೋ ಆಗಿತ್ತು. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.